ಸರ್ ನಮಸ್ತೆ. ನಮಸ್ತೆ. ಸಾಮಾಜಿಕ ಸಂಶೋಧನೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾಷಣ ಮತ್ತು ಬರಹದ ಪಾತ್ರ ಏನು? ಪಾತ್ರ ತುಂಬ ದೊಡ್ಡ ಪಾತ್ರನೇ. ಬಾಬಾ ಸಾಹೇಬರ ಬರವಣಿಗೆಗಳು ಮತ್ತು ಅವರ ಮಾತುಗಳು ಸಾಮಾಜಿಕ ಸಂಶೋಧನೆಗೆ ಬಹುದೊಡ್ಡ ಆಧಾರ ಮತ್ತು ಶಕ್ತಿ. ವ್ಯಕ್ತಿ ಕುರಿತಾಗಲಿ, ವ್ಯವಸ್ಥೆ ಕುರಿತಾಗಲಿ, ಅಧಿಕಾರ ಕುರಿತಾಗಲಿ, ಸಂಸ್ಕೃತಿ ಕುರಿತಾಗಲಿ, ಧರ್ಮ ಕುರಿತಾಗಲಿ ಬಾಬಾ ಸಾಹೇಬರ ಬರವಣಿಗೆಗಳು ಸಂಶೋಧನೆಗೆ ಬಹುದೊಡ್ಡ ತಳಹದಿಯನ್ನು ನಮಗೆ ಕಂಡುಕೊಡ್ತದೆ. ನನಗಿವತ್ತು ತುಂಬ ಸಂತೋಷ ಆಗಿದ್ದೇನು ಅಂದರೆ, ನಿಮ್ಮ ಶಿಬಿರದಲ್ಲಿ ಒಬ್ಬ ಶಿಬಿರಾರ್ಥಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಹೂವೇರ್ ಶೂದ್ರಾಸ್ ಮತ್ತು ಪ್ರಾಬ್ಲಮ್ ಆಫ್ ಥೆರಪಿಯನ್ನು ಉಲ್ಲೇಖ ಮಾಡಿ ಮಾತಾಡೋದಾದರೆ, ಆ ಸಂಶೋಧಕನಿಗೆ ಬಾಬಾ ಸಾಹೇಬರು ಪರಿಚಯ ಮತ್ತು ಅದರ ಮಹತ್ವವನ್ನು ಆತ ಸಂಶೋಧನೆ ಪ್ರಾರಂಭದಲ್ಲೇ ತಿಳಿದಿದ್ದಾನೆ ಅಂತ ಹೇಳಿದ್ರೆ ಅವನಿಂದ ನಾವು ಇನ್ನೂ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಳ್ಬೋದು. ಆ ಕಾರಣಕ್ಕಾಗಿ ನನಗೆ ಹೋದ ಕಡೆ ಎಲ್ಲ ಹೇಳೋದೇನು ಅಂದರೆ, ಈ ದೇಶದ ಅತ್ಯುತ್ತಮವಾದಂತಹ ಸಾಮಾಜಿಕ ವಿಜ್ಞಾನಿ ಮತ್ತು ಬಹುದೊಡ್ಡ ಸಂಶೋಧಕ ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್. ಹಾಗೆ ಸರ್, ಇನ್ನೊಂದು ಪ್ರಶ್ನೆ. ಸಮಕಾಲೀನ ಸಂದರ್ಭದಲ್ಲಿ ಸಾಮಾಜಿಕ ಸಂಶೋಧನೆಯ ಸ್ಥಾನ ಇದು ನಾವೆಲ್ಲರೂ ಆತ್ಮ ಅವಲೋಕನ ಮಾಡ್ಕೋಬೇಕಾಗಿರ್ತಕ್ಕಂಥ ಪ್ರಶ್ನೆ. ನಮ್ಮ ಸಂಶೋಧನೆಗಳು ಸಾಮಾಜಿಕ ವಿಜ್ಞಾನವನ್ನು ಬಲಪಡಿಸಬೇಕು. ಆ ಬಲಪಡಿಸುವ ಹಾದಿಯಲ್ಲಿ ಸಂಶೋಧನೆಗಳು ಬರಬೇಕು. ಸಂಶೋಧನೆಗಳೇ ಸಾಮಾಜಿಕ ವಿಜ್ಞಾನವನ್ನು ಬಲಪಡಿಸಬೇಕು. ಯಾವ ದೇಶದಲ್ಲಿ ಸಾಮಾಜಿಕ ವಿಜ್ಞಾನ ಬಲಗೊಳ್ಳುವುದಿಲ್ವೋ ಆ ದೇಶದಲ್ಲಿ ಮೌಲ್ಯಗಳು ಕುಂಠಿತವಾಗ್ತವೆ. ಸೋಷಲ್ ಸೈನ್ಸು ವ್ಯಾಲ್ಯೂಸು ಮತ್ತು ರಿಲೇಷನ್ಶಿಪ್ಪನ್ನು ಕಟ್ಟಿಕೊಡ್ತದೆ. ಒಂದು ನಾಗರಿಕತೆಯ ಬೆಳವಣಿಗೆಗೆ ಅತಿ ಮುಖ್ಯವಾದಂಥದ್ದು ಸೋಷಲ್ ಸೈನ್ಸ್. ಹಾಗಾಗಿ ಇವತ್ತು ಸೋಷಲ್ ಸೈನ್ಸ್ಗೆ ದೊಡ್ಡ ಸವಾಲಿದೆ. ಯಾಕೆ ಈ ಸವಾಲಿದೆ ಅಂತ ಹೇಳಿದ್ರೆ, ಇವತ್ತು ವೃತ್ತಿ ಆಧಾರಿತ ಶಿಕ್ಷಣ ಮತ್ತು ತಂತ್ರಜ್ಞಾನದ ನಾಗಲೋಟ ಇವು ಹೆಚ್ಚು ಆಗ್ತಾ ಇರೋದ್ರಿಂದ, ವಿಜ್ಞಾನದ ಕ್ರಾಂತಿ ಆಗ್ತಾ ಇರೋದ್ರಿಂದ ಸಾಮಾಜಿಕ ವಿಜ್ಞಾನಕ್ಕೆ ಬಹುದೊಡ್ಡ ಸವಾಲು. ಆ ಸವಾಲನ್ನು ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿದ್ರೆ ಅತ್ಯುತ್ತಮವಾದಂಥ ಸೋಷಲ್ ಸೈನ್ಸಿನ ರಿಸರ್ಚ್ ರೈಟಿಂಗ್ಸ್ ಬೇಕು. ಆ ರಿಸರ್ಚ್ ರೈಟಿಂಗ್ಸು ಫ್ಯಾಮಿಲಿಯನ್ನು, ರಿಲೇಷನ್ಸನ್ನು ಕಟ್ಟಿಕೊಟ್ಟು ವ್ಯಾಲ್ಯೂ ಓರಿಯೆಂಟೆಡ್ ಸೊಸೈಟಿ, ವ್ಯಾಲ್ಯೂ ಓರಿಯೆಂಟೆಡ್ ಡಿಸಿಪ್ಲಿನ್ಸ್, ವ್ಯಾಲ್ಯೂ ಓರಿಯೆಂಟೆಡ್ ಇಂಡಿವಿಜುವಲನ್ನು ಕ್ರಿಯೇಟ್ ಮಾಡೋಕ್ಕೆ ಇವತ್ತು ಅತಿ ತುರ್ತಿದೆ ಅಂತ ನನ್ನ ಭಾವನೆ. ಇನ್ನೊಂದು ಕ್ವಶನ್ ಸರ್, ಸಂಶೋಧನಾರ್ಥಿಗಳಿಗೆ ಇಂತಹ ಸಂಶೋಧನಾ ಕಾರ್ಯಾಗಾರ ಅವಶ್ಯಕತೆ ಎಷ್ಟಿದೆ ಸರ್? ಖಂಡಿತವಾಗಿ ಅಟ್ಲೀಸ್ಟ್ ವರ್ಷಕ್ಕೆ 3 ಬಾರಿ ಆರುವೆ ನೀವು ಈ ಥರದ ಶಿಬಿರಗಳನ್ನು ಮಾಡಬೇಕು. 3 ತಿಂಗಳಿಗೆ ಒಂದೊಂದು ಸತಿ ಒಂದೊಂದು ಶಿಬಿರನ 10 ದಿನ ಮಾಡ್ತಾ ಇದ್ದಾರೆ. ಈ ಶಿಬಿರಗಳು ಬೇಕೇ ಬೇಕು. ಈ ಶಿಬಿರಗಳನ್ನು ಮುಗಿದ ನಂತರ ಒಂದು ಫೀಡ್ಬ್ಯಾಕ್ ತಗೊಳ್ಳಿ. ಮತ್ತು ಈ ಶಿಬಿರ ಕುರಿತೇ ಲೇಖನಗಳ ಬರೆಯೋಕ್ಕೆ, ಈ ಶಿಬಿರ ಕುರಿತೇ ತಮಗೆ ಅನಿಸಿದ್ದನ್ನು ದಾಖಲೆ ಮಾಡೋಕ್ಕೆ. ಅದರಿಂದ ನೆಕ್ಸ್ಟ್ ಶಿಬಿರಕ್ಕೆ ನೀವು ಏನು ನ್ಯೂನತೆ ಇದೆ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗೋಕ್ಕೆ ಅವಕಾಶ ಆಗ್ತದೆ. ಇವತ್ತಿನ ಯುವ ಪೀಳಿಗೆಯ ಸಂಶೋಧಕರಿಗೆ ಈ ಥರದ ಶಿಬಿರಗಳು ಆಗಿಂದಾಗೆ ಆಗ್ತಾ ಇರಬೇಕು. ಅದ್ರ ಜೊತೆಗೆ ನೀವು ಟ್ರೈಬಲ್ ಇನ್ಸ್ಟಿಟ್ಯೂಟಲ್ಲಿ ಮಾಡ್ತಕ್ಕಂಥ ಶಿಬಿರಗಳಿಗೆಲ್ಲ ಇದು ತುಂಬ ತುಂಬ ಅಗತ್ಯವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಟ್ರೈಬ್ಸನ್ನು ನಾವು ಮುಖ್ಯವಾಗಿ ತರಬೇಕು. ಟ್ರೈಬ್ಸಲ್ಲಿ ಇರ್ತಕ್ಕಂತಹ ಸವಾಲುಗಳಿಗೆ ಉತ್ತರಗಳನ್ನು ಕೊಡುವ ಸಂಶೋಧನೆಗಳನ್ನು ನಾವು ರಚಿಸಬೇಕು ಅಂತ ಹೇಳಿದ್ರೆ ನಮಗೆ ಈ ಥರದ ಶಿಬಿರಗಳು ಖಂಡಿತವಾಗಿಯೂ ಮುಖ್ಯವಾಗ್ತವೆ ಮತ್ತು ಅಗತ್ಯ. ಥ್ಯಾಂಕ್ ಯು.